ದಲ್ಲೂ ಇರುವಂಥದ್ದು, ಅದನ್ನು ಮಿತಿ ಮೀರದೆ ಬಿಡಬೇಕಾಗಿರುವಂಥದ್ದು, ಮಿತಿ ಮೀರದೆ ಇರೋ ನೋಡ್ಕೊಳ್ಳೋವಂಥದ್ದು ಜನಪ್ರತಿನಿಧಿಗಳ ಕೆಲಸ, ಜನರ ಕೆಲಸ. ಅದನ್ನು ಅಚ್ಚುಕಟ್ಟಾಗಿ ಮಾಡೋಂಥ ಕೆಲಸ ಮಾಡ್ತೀವಿ. ಯಾವುದೇ ಪ್ರಕರಣದಲ್ಲಿ ಸಣ್ಣ ಭ್ರಷ್ಟಾಚಾರ ನಡೆದರೂ ಸಹ ಅವ್ರ ವಿರುದ್ಧವಾಗಿ ತೀಕ್ಷ್ಣವಾದಂಥ ಕ್ರಮಕ್ಕೆ 1 to 4ಗೆ ನಾನೇ ಮೂವ್ ಮಾಡ್ತೀನಿ. ಗೌರ್ಮೆಂಟ್ ಹಂತದಲ್ಲಿ ಎಲ್ಲರಿಗೂ ವಂದನೆಗಳು. ಇಂದು ನಮ್ಮ ದೊಡ್ಡಬಳ್ಳಾಪುರ ಶಾಸಕರಾದಂಥ ಧೀರಜ್ ಮುನ್ರಾಜ್ ಅವರು 10 ರಿಂದ 12 ತಾಲೂಕು ಪಂಚಾಯಿತಿ ಆವರಣದಲ್ಲಿ ಜನಸಂಪರ್ಕ ಸಭೆಯನ್ನು ಕರೆದಿದ್ದರು. ಅವರು 1 ಅವರ್ ಲೇಟಾಗಿ ಬಂದರು, ಅದು ಬೇಸರನೇ ಆಯಿತು. ಆದರೆ ಅಲ್ಲಿ ನೆರೆದಿದ್ದಂಥ ಜನರಿಗೆ ತುಂಬ ಉತ್ತಮವಾಗಿ ಸ್ಪಂದಿಸಿದರು. ನಾನು ಸಹ ನಮ್ಮ ದೊಡ್ಡ ತುಮಕೂರು ಗ್ರಾಮದಲ್ಲಿ ಕಾನೂನು ಬಾಹಿರವಾಗಿ ನರೇಗಾ ಒಳಗೆ ಆದಂಥ ಚರಂಡಿಯನ್ನು ಹೊಡೆದಂಥ ಡೆವಲಪರ್ಸ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದೆ. ಆ ವಿಷಯವಾಗಿ PDO ಅವರು ಯಾವುದೇ ಕ್ರಮ ತೆಗೆದುಕೊಳ್ಳಲಿಲ್ಲ. ಅದಕ್ಕೆ ಸಂಬಂಧಿಸಿದಂತೆ PDO ಮೇಲೆ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಿ ಅಂತೇಳಿ ದೂರು ನೀಡಿದೆ. ಅದಕ್ಕೆ ಸಂಬಂಧಿಸಿದಂತೆ ಶಾಸಕರು EO ಇಂದ ರಿಪೋರ್ಟ್ ತರಿಸ್ಕೊಂಡು ಸಂಬಂಧಪಟ್ಟ PDO ಮೇಲೆ 1 to 4ಗೆ ಶಿಫಾರಸು ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಅಭಿನಂದನೆಗಳು ಶಾಸಕರೇ. ದಯವಿಟ್ಟು ಸಮಯ ಪಾಲನೆ ಮಾಡಿ ಅಂತ ಈ ಮುಖಾಂತರ ತಮ್ಮಲ್ಲಿ ಪ್ರಾರ್ಥನೆ.